MSME ಬರ್ಬೋದು, ಮೇಜರ್ ಕೈಗಾರಿಕೆಗಳೇ ಇರ್ಬೋದು, ಅಥವಾ ಫುಡ್ ಪ್ರೊಸೆಸ್ಸಿಂಗು ಇತ್ಯಾದಿಗಳು ಎಲ್ಲದನ್ನು ಒಳಗೊಂಡ್ರೆ ಬೇಸಿಕ್ಕಾಗಿ ಬರ್ತಕ್ಕಂಥ ಉದ್ದಿಮೆ ಇದು ಕೃಷಿಯ ಮೇಲೆ ಭಾಳಷ್ಟು ಅವಲಂಬನೆ ಆಗ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಯಾಕಂದರೆ ಕೃಷಿಕರೇ ತಮ್ಮ ಪರಿಶ್ರಮವನ್ನು ಹಾಕಿ ಕೃಷಿಯನ್ನು ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮದೇನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಂದರೆ, ಏನು ಕೃಷಿಯ ಉತ್ಪಾದನೆ ಏನಿದೆ, ಉತ್ಪಾದಕನಿಗೆ ಶಕ್ತಿ ಬರುವಂಥ ಒಂದು ಏನು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಈ ಮಿನಿಮಮ್ ಸಪೋರ್ಟ್ ಪ್ರೈಸಿಗೆ ಸಂಬಂಧಪಟ್ಟಂಗೆ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಯಾಕಂದರೆ ಈಗ ಮುಂಗಾರು ಬರ್ತದೆ, ಹಿಂಗಾರು ಬರ್ತದೆ, ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದು ಬೀದಿಗೆ ತಂದು ಸುರ್ಕೊಂಡಾಗ ಸ್ಟೇಟ್ ಗೌರ್ಮೆಂಟು ಇಲ್ಲ ಕೇಂದ್ರಕ್ಕೆ ಪತ್ರ ಬರಿತೀವಿ, ಅವರಿಂದ ಸಹಾಯ ತೊಗೊತೀವಿ, ಸ್ವಲ್ಪ ತಡೀರಿ ಅಂತ ಹೇಳಿ ಸಮಾಧಾನ ಪಡಿಸೋ ಕೆಲಸ ಮಾಡ್ತಾರೆ. ಮತ್ತು ಇದರಿಂದ ತತ್ಕಾಲಕ್ಕೆ ಸಮಸ್ಯೆಗಳೇ ಇದು ಬಿಟ್ಟರೆ ಮೇಜರಾಗಿ ನಮಗೆ ಸಹಾಯಕ್ಕೆ ಬರ್ತಕ್ಕಂಥ ಒಂದು ಕಾರ್ಯ ಆಗೋದಿಲ್ಲ. ವರ್ಷದ 24 ಗಂಟೆಯಲ್ಲೂ ಕೂಡ ಖರೀದಿ ಕೇಂದ್ರ ತೆಗೆದಿರಬೇಕು. ಅಂದರೆ MSPಗೆ ಸಂಬಂಧಪಟ್ಟಂಗೆ ಅದು ಯಾವಾಗಲೂ ಓಪನ್ ಇದ್ದು ಅದಕ್ಕೊಂದು ನಿಧಿ ಇದ್ದರೆ ಇದು ಕಾಯಮ್ಮಾಗಿ ರೈತರಿಗೆ ಸಹಾಯ ಆಗುತ್ತೆ. ಈ ದಿಕ್ಕಿನಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ 26 ವರ್ಷ ಆಯಿತು ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ. ನರೇಂದ್ರ ಮೋದಿಯವರು ಪ್ರಾರಂಭದ ಪ್ರಧಾನಿ ಆಗಲಿಕ್ಕೆ ಮುಂಚೆ ದೇಶದ ತುಂಬ 300 ಕಡೆ ಭಾಷಣ ಮಾಡಿದರು, ರೈತರಿಗೆ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ನಾವು ಬೆಲೆಯನ್ನು ಕೊಡ್ತೀವಿ ಅಂತ. ಅದಕ್ಕೆ ಯಾವುದೇ ಸಂಬಂಧ ಇಲ್ದಂಗೆ ಪ್ರತಿ ಸಾರಿ ಬಜೆಟ್ ಹೋಗ್ತಾ ಇರ್ತವೆ. ಹಾಗಾಗಿ ರೈತರನ್ನ ಕಡೆಗಣಿಸಿದ್ದಾರೆ ಅನ್ನೋದನ್ನು ಈ ಒಂದು ಅವರ ಹೇಳಿಕೆಯ ಪ್ರಕಾರ ನಾವು ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕಾಗೈತೆ. ಸೊ ಕೃಷಿಗೆ ಅಂಥದ್ದೇನು ಕೊಟ್ಟಿಲ್ಲ ಈ ಸಾರಿ ಬಜೆಟಲ್ಲಿ, ಅಥವಾ ಕೃಷಿಕರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯನ? ಹೌದು, ಅಭಿಪ್ರಾಯ. ಜೊತೆಗೆ ತೆಂಗು ಕರ್ನಾಟಕದಲ್ಲಿ ಮೇಜರ್ ನಾವು ತೆಂಗನ್ನ ಬೆಳಿತೀವಿ, ಒಂದು ರಾಜ್ಯ, ಬಹಳ ಪ್ರಮುಖವಾಗಿ ಬೆಳೀತಕ್ಕಂಥ ರಾಜ್ಯ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ವೆಲ್ಕಮ್ ಮಾಡ್ತೇವೆ. ಮತ್ತು ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಇತ್ಯಾದಿ ಕಾರ್ಯಕ್ರಮಗಳು ಅದು ಪಾರ್ಟ್ ಆಫ್ ಅದು ಏನು ಅಂತ ನೀವು ದಿನಸಿ ಅಂಗಡಿಗಳನ್ನು ತೆಗೆಯೋದಕ್ಕೆ ಓಪನ್ ಮಾಡೋದಕ್ಕೆ ವಿಶೇಷವಾದಂಥ ಸಹಾಯಧನ ಅಂದರೆ ನಾನು ಕನಿಷ್ಠ ಬೆಲೆ ಅಂತ ಏನು ಕರೀತಾರೆ ಸರ್ಕಾರ MSP ಅಂತ, ಅದನ್ನ ಓಪನೇ ಮಾಡಲಿಲ್ಲ. ಇದರಲ್ಲಿ ಆದ್ಯತೆಗಳೇ ಸಿಕ್ಕಿಲ್ಲ. ಮೇಜರ್ ಆಗಿರ್ತಕ್ಕಂಥ ಡಿಮ್ಯಾಂಡೇ ನಮ್ದು ಅದು. ಅದನ್ನು ಬಿಟ್ಬಿಟ್ಟು ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ತುಟಿಗೆ ತುಪ್ಪ ಹಚ್ಚುವಂಥ ಕೆಲಸನೇ ಮಾಡ್ತಾರೆ ಹೊರತು ಕೃಷಿಯನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಆಲ್ ರೈಟ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈಗ ತೆರಿಗೆ ತಜ್ಞರಾದಂಥ ರಾಜೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೊಸ ತೆರಿಗೆ ನೀತಿ, ಹೊಸ ತೆರಿಗೆ ಆಕ್ಟ್ ಏನಿದೆ ಅದನ್ನು ಜಾರಿಗೆ ತರೋದು ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನು ಜನ ಕಾಯ್ತಾ ಇದ್ರು, ಅದರಲ್ಲಿ ಅಂತಹ ದೊಡ್ಡ ಮಿತಿ ಹೆಚ್ಚಳದ ಬಗ್ಗೆ ಏನು ಮಾತಾಡಿಲ್ಲ. ಅದರ್ವೈಸ್ ಆಲ್ಸೋ ಬೇರೆ ಬೇರೆ ತೆರಿಗೆಗಳ ಬಗ್ಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ಒಟ್ಟಾರೆ ಈ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ ಸರ್? ಇಂಡಿವಿಜುವಲ್ ಟ್ಯಾಕ್ಸೇಷನ್ ಬಗ್ಗೆ ಹೇಳೋದಾದ್ರೆ, ಅಂದರೆ ಜನಸಾಮಾನ್ಯರಿಗೆ ಎಷ್ಟು ಮಾಡಬೇಕು ಅದೆಲ್ಲ ಬಜೆಟ್ ಆಗೋಗಿದೆ, ಕೊಟ್ಟಿದ್ದಾರೆ. ಈ ವರ್ಷ ಅದರ ಬಗ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಅದರಲ್ಲಿ ಮಾಡಿಲ್ಲ. ಈ ವರ್ಷ ಮೇನ್ ಟ್ಯಾಕ್ಸೇಷನ್ ಅಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ್ಯೂ ಬಂದಿದೆ, ಸಿಂಪ್ಲಿಫಿಕೇಶನ್ ಆಫ್ ದ ಫಾರ್ಮ್ಸ್ ಅಂಡ್ ದ ಪ್ರೊಸೀಜರ್, ಅದ್ರ ಬಗ್ಗೆ ಒತ್ತು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಏನ್ ಸರ್, ಏನ್ ಡಿಫರೆನ್ಸ್ ಅಂದ್ರೆ ಹಳೇದು 1961 ಆಕ್ಟ್ ರಿವೈವ್ ಮಾಡಿ ಹೊಸ ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ತಂದಿದ್ದಾರೆ. ಸೊ ಏನು ಸರಳೀಕರಣ ಆಗುತ್ತೆ ಅಥವಾ ವಾಟ್ ಈಸ್ ದಿ ಇದು ಕೀ ಫ್ಯಾಕ್ಟರ್ಸ್ ಇದರಲ್ಲಿ? ಅದರಲ್ಲಿ ಆಕ್ಚುಲಿ ಜನಸಾಮಾನ್ಯರಿಗೆ ಅವ್ರು ಹೇಳೋದಾದ್ರೆ ಫಾರ್ಮ್ ಏನ್ ಫಿಲ್ ಮಾಡ್ತಾರೆ ಅದ್ರಲ್ಲಿ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ದಾರೆ. ಆ ಫಾರ್ಮ್ಸ್ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು ಕೂಡ ಡೀಟೇಲ್ಸ್ ಏನ್ ರೀಡಿಸೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇನ್ನು ಬರಬೇಕು. ಆದ್ರೂ ಕೂಡ ಜನಸಾಮಾನ್ಯರು ನಮ್ಮ ತರ ಟ್ಯಾಕ್ಸ್ ಎಕ್ಸ್ಪರ್ಟ್ ಹತ್ರ ಹೋಗ್ಲೇಬೇಕಾಗತ್ತೆ. ಅದಕ್ಕೇನು ಎಕ್ಸೆಪ್ಷನ್ಸ್ ಇರಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಕೆಲವು ಕ್ರಿಟಿಕಲ್ ಇನ್ಫಾರ್ಮೇಶನ್ಸ್ ಫಿಲಪ್ ಮಾಡೋದಿರುತ್ತೆ. ಜುಲೈವರೆಗೆ ಇದು ಎಕ್ಸ್ಟೆಂಡ್ ಮಾಡಿದ್ದಾರಲ್ಲ ಸರ್?
ಅದು ರಿವೈಸ್ ಮಾಡ್ಲಿಕ್ಕೆ ಅಷ್ಟೇ, ನಾಟ್ ದ ಒರಿಜಿನಲ್ ಅಲ್ಲ. ಅದು ರೆಗ್ಯುಲರ್ ಫೈಲಿಂಗ್ ಅದೇ ಕಂಟಿನ್ಯೂ ಮಾಡಿದ್ದಾರೆ, ಏನು ರಿವೈಸ್ ಮಾಡಿಲ್ಲ. ಮಾರ್ಚ್ 30 ಅಲ್ಲ ಅದು ನಿಮ್ದು ನಾನ್ ಟ್ಯಾಕ್ಸ್ ಆಡಿಟ್ ಕೇಸಸ್ಸು, ರೆಗ್ಯುಲರ್ ಟ್ಯಾಕ್ಸ್ ಅದೇನು ಚೇಂಜ್ ಮಾಡಲಿಲ್ಲ. ಅವ್ರು ಹೇಳಿದ್ರೆ 31 ಡಿಸೆಂಬರ್ವರೆಗೂ ನಾವು ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಟೈಮ್ ಇತ್ತು. ಅಪ್ ಟು ಮಾರ್ಚ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿತ್ ಲೇಟ್ ಸಮ್ ಅಡಿಷನಲ್ ಫೀಸ್ ಅಂತೆಲ್ಲ ಹೇಳ್ಬಿಟ್ಟು. ದಟ್ ಈಸ್ ನಾಟ್ ಅ ಮೇಜರ್. ಬಟ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಲ್ಲೆಲ್ಲ ಮೇಜರ್ ಆಗಿ ಏನು ಮಾಡಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಏನಿದೆ, ದ ಕಂಪ್ನೀಸ್ ಹೂ ಡಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸಸ್, ಅಲ್ಲಿ ಲಾಟ್ ಆಫ್ ಚೇಂಜಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಈಗ ಏನು ಗ್ಲೋಬಲ್ ಕ್ರೈಸಿಸ್ ಏನು ನಡೀತಾ ಇದೆ ಅದನ್ನ ಬೂಸ್ಟ್ ಮಾಡಲಿ, ಅಂದರೆ ಅದರಲ್ಲಿ ಎಫೆಕ್ಟ್ ಆಗಿರೋ ಇಂಡಿಯನ್ ಕಂಪ್ನೀಸ್ಗಾಗಲಿ ಅಥವಾ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡಲಿಕ್ಕೆ ಏನೇನೆಲ್ಲ ಸಪೋರ್ಟ್ ಈಸ್ ಆಫ್ ಇನ್ವೆಸ್ಟ್ಮೆಂಟ್, ಈಸ್ ಆಫ್ ಡೂಯಿಂಗ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಆಮೇಲೆ ಆದಾಯ ತೆರಿಗೆ ವಂಚನೆ ಮಾಡಿದರೆ ಅದರ ಶಿಕ್ಷೆಯ ಪ್ರಮಾಣ ಸೇರಿದಂತೆ ಫೈನ್ಸ್ ಎಲ್ಲ ಒಂದ್ ಸ್ವಲ್ಪ ಸರಳೀಕರಣ ಮಾಡ್ದಂಗೆ ಅದನ್ನ ಬರ್ತೇನೆ. ಮುಂಚೆ ಇಟ್ ವಾಸ್ ಅ ಎನ್ಫೋರ್ಸ್ಮೆಂಟ್, ಅಂದ್ರೆ ನಿಮ್ ಕೋಲ್ ಇಟ್ಕೊಂಡು ಬರೋದು. ಬಟ್ ಈಗ ಅದನ್ನ ದೇ ಆರ್ ಶಿಫ್ಟಿಂಗ್ ಇಟ್ ಟು ಅ ಮ್ಯಾನೇಜ್ಮೆಂಟ್, ಎನ್ಫೋರ್ಸ್ಮೆಂಟ್ ಟು ಅ ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ಅಂತಂದ್ರೆ ಎಲ್ಲೆಲ್ಲಿ ಪೆನಾಲ್ಟಿ ಪ್ರಾಸಿಕ್ಯೂಷನ್ ಅದನ್ನ ಕನ್ವರ್ಟ್ ಮಾಡಿ ಫೈನ್ ಟೆರರಿಸಂ ತರ ಅನಿಸಬಾರದು ಅಂತ ಹೇಳ್ತಿದ್ದಾರೆ. ದಟ್ ಫೈನ್ ಪ್ರಿಂಟ್ಸ್ ಬಂದಾಗ ಗೊತ್ತಾಗುತ್ತೆ. ಡೀಟೇಲ್ಸ್ ಬರೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನೇ ಲಾಲಿ ಚೇಂಜ್ ಮಾಡಿದ್ರು ಮೈಂಡ್ ಸೆಟ್ ಆಫ್ ದ ಅಡ್ಮಿನಿಸ್ಟ್ರೇಟರ್ ಶುಡ್ ಚೇಂಜ್. ಆಫೀಸರ್ಸ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಎಲ್ಲಿವರೆಗೂ ಆಫೀಸರ್ಸ್ ಮೈಂಡ್ ಸೆಟ್ ಚೇಂಜ್ ಆಗಲ್ಲ, ಲಾಲ್ ಏನೇ ಚೇಂಜ್ ಆದ್ರೂ ಕೂಡ ಅದು ತುಂಬಾ ಉಪಯೋಗಕ್ಕೆ ಬರಲ್ಲ. ಜೊತೆನಲ್ಲಿ ದೇ ಶುಡ್ ಬಿ ಅನ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್ ಆಲ್ಸೋ ಅಗೇನ್ಸ್ಟ್ ದ ಆಫೀಸರ್ಸ್. ಎಲ್ಲಿ ಅವರು ತುಂಬಾ ಅವ್ರ ಲಿಮಿಟ್ ಬಿಟ್ಟು ಹರಾಸ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ನು, ಅವ್ರನ್ನ ಅಕೌಂಟಬಲ್ ಮಾಡೋದೊಂದು ಕೋಡ್ ತರಲಿಲ್ಲ ಅಂದ್ರೆ the whole thing is a new bottle. ಕಾನ್ಫಿಡೆಂಟ್ ಗ್ರೂಪ್ ಮನಸ್ಸಲ್ಲಿ ಅದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಅದು ಅವ್ರವ್ರ ಇಂಡಿವಿಜುವಲ್ ಸಿಚುಯೇಷನ್ ಅಲ್ಲಿ ಹೋಗುತ್ತೆ. ಬಟ್ ನಾನು ಹೇಳ್ತಾ ಇದ್ದು ಓಲ್ಡ್ ವನ್ನ ನ್ಯೂ ಬಾಟಲ್ ತರ ಆಗುತ್ತೆ ವಿನ ತುಂಬಾ ಏನು ಡಿಫರೆನ್ಸ್ ಆಗಲ್ಲ, ಅನ್ಲೆಸ್ ದೇರ್ ಇಸ್ ಅ ಕ್ಲಿಯರ್ ಇಂಟೆನ್ಷನ್. ಟ್ಯಾಕ್ಸ್ ಚೋರಿ ಅಥವಾ ಟ್ಯಾಕ್ಸ್ ಟೆರರಿಸಂ ಅನ್ನುವಂಥ ಮೈಂಡ್ ಸೆಟ್ ಇಂದ ಈಸ್ ಆಫ್ ಇದು ಟ್ಯಾಕ್ಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಜನರ ಮೈಂಡ್ ಅಲ್ಲಿ ತರೋ ನಿಟ್ಟಿನಲ್ಲಿ. ಹೌದು ಮೇಡಮ್. ಈ ಒಂದು ವಿಚಾರವಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇಟ್ಸ್ ಅ ಬ್ಯಾಲೆನ್ಸಿಂಗ್ ಬಿಟ್ವೀನ್ ದಿ ಟ್ಯಾಕ್ಸ್ ಫ್ರಾಮ್ ಟ್ಯಾಕ್ಸ್ ಪೇಯರ್ಸ್ ಅಂಡ್ ಟ್ಯಾಕ್ಸ್ ಎವೇಡರ್ಸ್. ಅವರು ತುಂಬಾ ರಿಲ್ಯಾಕ್ಸ್ ಮಾಡಿದ್ರೆ ಟ್ಯಾಕ್ಸ್ ಎವೇಡರ್ಸ್ ಜಾಸ್ತಿ ಆಗ್ತಾರೆ. ಮೊದಲು 2 ವರ್ಷದವರೆಗೆ ಜೈಲು ಶಿಕ್ಷೆ ಇತ್ತಂತೆ, ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿ ಒಂದು 6 ತಿಂಗಳಿಗೆ ಕಡಿಮೆ. ಅದೆಲ್ಲ ಏನೇ ಆದ್ರೂ ಆಲ್ವೇಸ್ ಅ ಟ್ಯಾಕ್ಸೇಷನ್ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಬ್ಯಾಲೆನ್ಸಿಂಗ್ ಆಕ್ಟ್ ಬಿಟ್ವೀನ್ ಅ ಟ್ಯಾಕ್ಸ್ ಎವೇಡರ್ಸ್ ಅಂಡ್ ಫ್ರಾಮ್ ಟ್ಯಾಕ್ಸ್ ಪೇಯರ್. ನೀವು ಇದನ್ನೆಲ್ಲ ಪ್ರೊಸೀಜರ್ ರಿಲ್ಯಾಕ್ಸ್ ಮಾಡಿದ್ರೆ ಟ್ಯಾಕ್ಸ್ ಎವಿಡೆನ್ಸ್ ಜಾಸ್ತಿ ಆಗ್ತಾರೆ. ಸೊ ಈಗ ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ಹರಾಸ್ಮೆಂಟ್ ಫ್ರಾಮ್ ಟ್ಯಾಕ್ಸ್ ಪೇಯರ್ ಆಗುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ದಿಸ್ ಜಗ್ಲರ್ ನಡೀತಾನೆ ಇರುತ್ತೆ. ಆದಾಯ ತೆರಿಗೆಯಲ್ಲಿ ಏನು ನೀವು ಅಂತ ಇಂಡಿವಿಜುವಲ್ಸ್ ಕಸ್ಟಮ್ಸ್ ಅಲ್ಲಿ ಸಾರಿ ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ 14% ಮಾಡಿದ್ದಾರೆ, 15% ಇಂದ ಅದು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಮ್ಯಾಟ್ ಮಾಡಿ ನ್ಯೂ ಸ್ಕೀಮ್ ಮಾಡಿ ಇದು ಬೇಸಿಕಲಿ ನೋಷನಲ್ ಬೇಸ್ ಸಿಸ್ಟಮ್ ಟ್ಯಾಕ್ಸೇಷನ್ ಸಿಸ್ಟಮ್ ಇಂಪ್ರೂವ್ ಮಾಡ್ತಾರೆ. ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ದೇರ್ ಡಿಪೆಂಡಿಂಗ್ ಅಪಾನ್ ದ ಕಾರ್ಪೊರೇಟ್. ಅವ್ರು ಯಾವ ಕಾರ್ಪೊರೇಟ್ ಸೆಕ್ಟರ್ ಅದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಜರ್ ಥಿಂಗ್ ಈ ಟ್ಯಾಕ್ಸೇಷನ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕಸ್ಟಮ್ಸ್ ಡ್ಯೂಟಿ ಏನಿದೆ ಅಲ್ಲಿ ಸ್ವಲ್ಪ ರ್ಯಾಷನಲೈಸೇಷನ್ ಮಾಡ್ತಿದ್ದಾರೆ. ಅನ್ವಾಂಟೆಡ್ ಕಸ್ಟಮ್ಸ್ ಡ್ಯೂಟಿ ಎಕ್ಸೆಂಪ್ಷನ್ನ ತೆಗಿತಾ ಇದ್ದಾರೆ. ಜೊತೆಯಲ್ಲಿ ಯಾವ್ಯಾವ ಗೂಡ್ಸು ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದಕ್ಕೆ ಎಕ್ಸೆಂಪ್ಷನ್ಸ್ ಏನಿತ್ತು ಅದನ್ನ ತೆಗಿತಾ ಇದ್ದಾರೆ. ಸೊ ದಟ್ ಟು ಬೂಸ್ಟ್ ದ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಎಲ್ಲ ಅದಷ್ಟು ಮೆನಿ ರ್ಯಾಷನಲೈಸ್. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಎಲ್ಲ ಏನೇನಿತ್ತು ಹರ್ಡಲ್ಸ್ ಇತ್ತು ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ವೇರಿಯಸ್ ಸ್ಕೀಮ್ಸ್ ತರ್ತಿದ್ದಾರೆ. We have to wait and see that particular scheme, but I think there is a move towards online filing ನಲ್ಲಿ ಏನು ಮಾಡಿದ್ರು ಅದೇ. ಸೊ ಅಸೆಸಿಂಗ್ ಆಫೀಸರ್ ಗೆ ಇಂಟರ್ವೆನ್ಷನ್ ನ ಕಡಿಮೆ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ರಿಸ್ಕ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿ ದೇ ವಾಂಟ್ ಟು ಓನ್ಲಿ ಟಚ್ ವೇರ್ ದೇರ್ ಇಸ್ ಎ ಎವೇಷನ್, ನಾಟ್ ಆಲ್ ಕೇಸ್.